ವೀಕ್ಷಕರೇ, ಚೈತ್ರಯಾನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಇವತ್ತು ದ್ರೋಣರಿಗೆ ಅರ್ಜುನ ನೀಡಿದ ಗುರುದಕ್ಷಿಣೆಯ ಕಥೆಯನ್ನು ತಮಗೆ ತಿಳಿಸುತ್ತೇವೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೌರವ ಪಾಂಡವರ ಶಿಕ್ಷಣವು ಸಂಪೂರ್ಣವಾದ ಮೇಲೆ ಈಗ ಅವರೆಲ್ಲ ಗುರುದಕ್ಷಿಣೆ ಅರ್ಪಿಸುವ ಸರದಿ ಬರುತ್ತೆ. ಎಲ್ಲ ಶಿಷ್ಯರನ್ನು ಕಲೆ ಹಾಕಿದ ದ್ರೋಣರು, ರಾಜಕುಮಾರರೇ, ನಿಮ್ಮ ಧನುರ್ವಿದ್ಯಾಭ್ಯಾಸ ಸಂಪೂರ್ಣವಾಗಿದೆ. ಈಗ ನೀವು ನನಗೆ ಗುರುದಕ್ಷಿಣೆ ಕೊಡುವ ಸಮಯ ಬಂದಿದೆ. ನನಗೆ ಪ್ರಿಯವಾದ ಗುರುದಕ್ಷಿಣೆ ಕೊಡುವಿರಾ ಎಂದರು. ಶಿಷ್ಯರೆಲ್ಲ ಏನು ಗುರುದಕ್ಷಿಣೆ ಎಂದು ಯೋಚಿಸುತ್ತಿದ್ದಾಗ ದ್ರೋಣರು, ನೀವೆಲ್ಲ ಪಾಂಚಾಲದ ರಾಜ ದ್ರುಪದನನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದು ತಂದು ನನಗೊಪ್ಪಿಸಬೇಕು. ಅದೇ ಶ್ರೇಷ್ಠವಾದ ಗುರುದಕ್ಷಿಣೆ ಎಂದರು. ಹಿಂದೆ ಸ್ನೇಹಿತನೆಂದು ಬಗೆದು ದ್ರೋಣರು ದ್ರುಪದನ ರಾಜಸ್ಥಾನಕ್ಕೆ ಹೋಗಿ ಅಪಮಾನ ಪಟ್ಟಿದ್ದಕ್ಕೆ ಪ್ರತೀಕಾರ ಇದಾಗಿತ್ತು. ಕೌರವ ಪಾಂಡವರೆಲ್ಲ ಸೇರಿ ಪಾಂಚಾಲ ದೇಶಕ್ಕೆ ಯುದ್ಧ ಮಾಡಲು ಹೊರಟರು. ದೊಡ್ಡ ಯುದ್ಧವನ್ನೇ ಸಾರಿದ್ರು. ಮೊದಲು ದುರ್ಯೋಧನ ದ್ರುಪದನ ಮೇಲೆ ಹರಿಹಾಯ್ದ. ಘೋರ ಯುದ್ಧವೇ ಜರುಗಿತ್ತು. ಧರ್ಮರಾಯನಿಗೆ ಅರ್ಜುನ, ನೀವು ಯುದ್ಧಕ್ಕೆ ಬರಬೇಡಿ, ಗುರುಗಳ ಜತೆ ನೀವಿರಿ. ದುರ್ಯೋಧನಾದಿಗಳು ಪರಾಜಿತರಾದ ನಂತರ ಭೀಮ, ನಕುಲ, ಸಹದೇವರೊಡನೆ ನಮ್ಮ ಪರಾಕ್ರಮ ತೋರಿಸುತ್ತೇನೆ ಎಂದು ಹೇಳಿ ನಗರಕ್ಕೆ ಸ್ವಲ್ಪ ದೂರ ನಿಂತನು. ದ್ರುಪದ ತನ್ನ ಸೈನ್ಯ ಸಮೇತ ಕೌರವರನ್ನು ಎದುರಿಸಿ ಬಾಣಗಳ ಮಳೆಗರೆದು ಅವರ ಸೈನಿಕರನ್ನ ಸದೆಬಡಿದನು. ಈ ಆಘಾತವನ್ನು ತಾಳಲಾರದೆ ಕೌರವರು ಹಾಹಾಕಾರ ಮಾಡುತ್ತಾ ಪಾಂಡವರ ಸಮೀಪಕ್ಕೆ ಓಡಿದರು. ಇವರ ಆರ್ತನಾದದ ಓಟವನ್ನು ನೋಡಿ ಅರ್ಜುನ ಗುರು ದ್ರೋಣರಿಗೆ ನಮಸ್ಕರಿಸಿ ಭೀಮ, ನಕುಲ, ಸಹದೇವರೊಡನೆ ರಣರಂಗಕ್ಕೆ ಹೊರಟನು. ಮೊಸಳೆ ಸಮುದ್ರದಲ್ಲಿ ನುಗ್ಗುವಂತೆ ಗದಾಪಾಣಿ ಭೀಮಸೇನ ದ್ರುಪದನ ಸೇನಾ ಸಮೂಹದ ಮೇಲೆ ನುಗ್ಗಿಬಿಟ್ಟನು. ನೇರವಾಗಿ ಗಜಾರೋಹಿ ಸೈನ್ಯದ ಮೇಲೆ ದಾಳಿ ಮಾಡಿ ಗಜಗಳನ್ನು ಅಪ್ಪಳಿಸಿದನು. ಅರ್ಜುನನ ತೀಕ್ಷ್ಣ ಬಾಣಗಳಿಂದ ಪಾಂಚಾಲ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದನು. ಅರ್ಜುನನು ತನ್ನ ರಥವನ್ನು ದ್ರುಪದನಿದ್ದಲ್ಲಿಗೆ ಓಡಿಸಿ ಪಾಂಚಾಲ ರಾಜನನ್ನು ಬಾಣಗಳಿಂದ ಮುಚ್ಚಿಬಿಟ್ಟನು. ಎರಡೂ ಪಕ್ಷಗಳ ಬಾಣ ಪ್ರಯೋಗ ವೈಖರಿ ಪರಮಾದ್ಭುತವಾಗಿತ್ತು. ಅರ್ಜುನನನ್ನು ಎದುರಿಸಲು ಪಾಂಚಾಲ ರಾಜನು ತನ್ನ ಸೇನಾ ನಾಯಕ ಸತ್ಯಜಿತುವಿನೊಂದಿಗೆ ಎದುರಾದನು. ಅರ್ಜುನ ದ್ರುಪದ ಧನುಸ್ಸನ್ನ ಕತ್ತರಿಸಿದನು. ಕತ್ತಿ ಹಿಡಿದು ರಥದಿಂದ ಧುಮುಕಿ ದ್ರುಪದನ ರಥಕ್ಕೆ ಹಾರಿ ಅವನನ್ನು ಹಿಡಿದನು. ತಮ್ಮ ರಾಜ ಅರ್ಜುನನಿಗೆ ಬಂಧಿತನಾದದ್ದನ್ನ ನೋಡಿ ಅರ್ಜುನನು ಭೀಮಾದಿಗಳ ಮುಂದೆ, ಯುದ್ಧ ಮಾಡಿ ದ್ರುಪದನ ಪಟ್ಟಣವನ್ನು ಧ್ವಂಸ ಮಾಡಬೇಡಿ, ನಮಗೆ ಬೇಕಾದ ಗುರು ದಕ್ಷಿಣೆ ನನ್ನ ವಶದಲ್ಲಿದೆ ಎಂದು ಹೇಳಿ ದ್ರುಪದನನ್ನು ದ್ರೋಣನಿದ್ದಲ್ಲಿಗೆ ಹಿಡಿದು ತಂದನು. ದ್ರುಪದನ ಹಿಂದಿನ ದರ್ಪ ನಾಶವಾಗಿತ್ತು. ದ್ರೋಣರು ಅವನನ್ನು ಕುರಿತು, ದ್ರುಪದ, ನಿನ್ನನ್ನು ಬಂಧಿಸಿ ನಿನ್ನ ರಾಜ್ಯ ಗೆದ್ದಿರುತ್ತೇನೆ. ಈಗ ನೀನು ಕೇವಲ ಒಂಟಿ ಮನುಷ್ಯ, ನಾನು ರಾಜ. ನಮ್ಮಿಬ್ಬರಲ್ಲಿ ಸಖ್ಯವೇ? ನೀನು ಪರಾಜಿತ. ಈಗ ಏನು ಮಾಡಬೇಕು ಹೇಳು ಎಂದನು. ನಿನ್ನ ಪ್ರಾಣವನ್ನು ನಾನು ತೆಗೆಯುವುದಿಲ್ಲ. ನಾವಿಬ್ಬರು ಆಶ್ರಮದಲ್ಲಿದ್ದಾಗ ಸ್ನೇಹಿತರು. ನೀನು ರಾಜನಾಗಿದ್ದಾಗ ನಾನು ಬಡವ. ನನಗೆ ಅಪಮಾನ ಮಾಡಿ ಕಳುಹಿಸಿದೆ. ನಿನ್ನ ಅಖಂಡ ರಾಜ್ಯ ಈಗ ನನ್ನದು. ಆದರೂ ನಾನು ನಿನ್ನ ಶತ್ರುವಲ್ಲ. ಸ್ನೇಹ ಹಸ್ತ ನೀಡುತ್ತಿದ್ದೇನೆ. ಈ ಕಾರಣ ಅರ್ಧ ರಾಜ್ಯವನ್ನು ನಿನಗೆ ಕೊಟ್ಟು ನಿನ್ನನ್ನು ನನ್ನ ಸಮಾನನನ್ನಾಗಿ ಮಾಡಿಕೊಳ್ಳುತ್ತೇನೆ. ನಿನ್ನ ರಾಜ್ಯದ ದಕ್ಷಿಣ ತೀರ ಪ್ರದೇಶಕ್ಕೆ ನೀನು ರಾಜನಾಗು, ಉತ್ತರ ಪ್ರದೇಶಕ್ಕೆ ನಾನು ಅಧಿಪತಿಯಾಗುತ್ತೇನೆ. ಇದು ಉಚಿತವೆನಿಸಿದರೆ ನನ್ನನ್ನು ಮಿತ್ರನೆಂದು ಪರಿಗ್ರಹಿಸು ಎಂದು ದ್ರೋಣನು ಹೇಳುತ್ತಾನೆ. ಈ ಮೈತ್ರಿ ಒಪ್ಪಂದಕ್ಕೆ ದ್ರುಪದನು ತನ್ನ ಒಪ್ಪಿಗೆ ಕೊಡ್ತಾನೆ. ದ್ರೋಣರು ದ್ರುಪದನನ್ನ ಬಂಧನದಿಂದ ಬಿಡುಗಡೆ ಮಾಡಿಸಿದ್ರು. ದ್ರುಪದನು ಗಂಗಾ ನದಿಯ ದಕ್ಷಿಣ ತೀರದ ರಾಜನಾದನು. ಆದರೂ ದ್ರುಪದನಿಗೆ ದ್ರೋಣನ ಮೇಲೆ ದ್ವೇಷ ಕರಗಲಿಲ್ಲ. ಅವರನ್ನು ಪರಾಜಯಗೊಳಿಸಲು ಸಾಧ್ಯವಾಗುವ ಒಬ್ಬ ಪುತ್ರನನ್ನು ಪಡೆಯಬೇಕೆಂದು ಯೋಚಿಸುತ್ತಲೇ ಇದ್ದನು. ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.